ಸ್ಕೂಲಿಂದ ಬರಬೇಕಾದ್ರೆ ಬನಸ್ಪತಿ ಹಣ್ಣು ನೋಡ್ದಲ್ಲಿ ಗಾಡಿ ಮೇಲೆ ನಿಲ್ಲಿಸ್ಕೊಂಡಿರೋದ. ಸರಿ ತೊಗೊಂಡು ಹೋದ್ರಾಯ್ತು, ಸೀಸನಲ್ಲಿದ್ದಾಗ ಇದನ್ನು ತಿನ್ನಬೇಕು ಮತ್ತು ಆಮೇಲೆ ಸಿಗಲ್ಲಲ್ಲ ಅಂತೇಳಿ ಅಂದ್ಬಿಟ್ಟು 2 ತೊಗೊಂಡು ಬಂದೆ. ಒಂದು ಹಣ್ಣು ಸ್ವಲ್ಪ ಕಾಯ್ದಂಗಿತ್ತು ಅಂತೇಳಿ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಇನ್ನೊಂದು ಹಣ್ಣನ್ನ ನಾನು ಪೀಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊಂಡು ಅದನ್ನು ಮಿಕ್ಸರ್ಗೆ ಹಾಕ್ಕೋಬೇಕಲ್ವ, ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗೆ ಅಂತೇಳಿ ಅಂದ್ಬಿಟ್ಟು ಊಟ ಮಾಡೋದು ಬಿಟ್ಟು ಫಸ್ಟ್ ಜ್ಯೂಸ್ ಕುಡಿದ್ಬಿಡೋಣ ಅಂತೇಳಿ ಆಮೇಲೆ ಊಟ ಮಾಡಿದ್ರಾಯ್ತು ಅಂತೇಳಿ ಫಸ್ಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿ, ಲವಂಗ ಮತ್ತು ಸ್ವಲ್ಪ ಸಕ್ಕರೆ, ಅದಾದಮೇಲೆ ಬಾದಾಮ್ ಪೌಡರ್ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಮಿಕ್ಸಿ ಮಾಡ್ಕೊತೀನಿ. ಬನಸ್ಪತಿ ಹಣ್ಣಿಂದು ಖಾಲಿ ಮಾಡಿರ್ತೀನಲ್ವ, ಅದಕ್ಕೇ ಅದನ್ನ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಬಿಟ್ಟು ಅದನ್ನು ಖಾಲಿ ಮಾಡಿರೋದನ್ನು ಹಂಗೆ ಎತ್ತಿಟ್ಬಿಟ್ಟಿರ್ತೀನಿ, ಬಿಸಾಕಿರಲ್ಲ. ಇವಾಗ ಅದೇ ಹಣ್ಣಿನ ಬಟ್ಲಿಗೆ ನಾನು ಪೀಸ್ ಮಾಡಿ ಇಟ್ಕೊಂಡಿರ್ತೀನಿ ಹಣ್ಣನ್ನು, ಬಾಯಿ ಸಿಗ್ತಾಯಿದ್ರೆ ಚೆನ್ನಾಗೆ ಅಂತೇಳಿ ಅಂದ್ಬಿಟ್ಟು ಫುಲ್ ಜ್ಯೂಸಿಯಾಗಿರಬಾರ್ದು ಅಂತೇಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಆದಷ್ಟು ಏನೇನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇವಾಗ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ ನೋಡಿ, ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇರ್ತಾಳೆ. ಫಸ್ಟ್ ಅವಳಿಗೆ ಡ್ರೈ ಫ್ರೂಟ್ಸ್ ಸಿಕ್ತು, ಹಾಗಾಗಿ ಇಷ್ಟಪಟ್ಕೊಂಡು ತಿಂದ್ಕೊಂಡ್ಳು. ಅದನ್ನು ಮಿಕ್ಸ್ ಮಾಡಿಕೊಂಡು ನನಗೂ ಕೂಡ ಕೊಡ್ಲಿಕ್ಕೆ ಹೋದ್ಲು, ಮಮ್ಮಿ ನೀನು ತಿಂದು ನೋಡು ಅಂತೇಳಿ. ನಾನು ಸರಿ ಆಮೇಲೆ ತಿಂತೀನಿ, ನೀನು ತಿಂದು ನೋಡು ಟೇಸ್ಟ್ ಹೇಗಿದೆ ಅಂತೇಳಂದು ಹೇಳ್ತಾ ಇದ್ದೆ. ಮಮ್ಮಿ ತುಂಬ ಚೆನ್ನಾಗಿದೆ ಅಂತೇಳಂದು ಆಲ್ಮೋಸ್ಟ್ ಅವಳೇ ತಿಂದು ಖಾಲಿ ಮಾಡಿದ್ಲು. ನನಗೆ ಇನ್ನೊಂದು ಸಲ ಮಾಡಿಕೊಡು ಅಂತಲೂ ಕೇಳ್ತಾ ಇದ್ಲವಳು. ಸರಿ ಇನ್ನೊಂದು ದಿನ ಮಾಡಿಕೊಡ್ತೀನಿ ಅಂತೇಳಂದ್ಬಿಟ್ಟು ಇದು ತಿಂದು ಖಾಲಿ ಮಾಡ್ಕೊ ಅಂತೇಳಂದೆ. ಅವ್ರ ಪಪ್ಪನೂ ಕೇಳ್ತಾ ಇದ್ದಾರೆ, ಆಲ್ರೆಡಿ ಒಂದೇ ಹಣ್ಣು ಮಾಡಿದ್ದನು, ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ತಿನ್ಕೊಂಡ್ವಿ. ಸರಿ ನನಗೆ ಇನ್ನೊಂದು ಹಣ್ಣು ಇದೆಯಲ್ವಾ ಅದ್ರಲ್ಲಿ ಮಾಡಿಕೊಡು ಅಂತೇಳಂದ್ರು. ಸರಿ ಮಾಡಿಕೊಡ್ತೀನಿ ಅಂದೆ. ನಾನು ನನ್ನ ಮಗಳು ಇಬ್ಬರು ಚೆನ್ನಾಗಿತ್ತು ಅಂತೇಳಿ ತಿನ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.